ಮಾನ್ವಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಸಿರ್ವಾರ ಗ್ರಾಮದ ಜಮೀನು ಸರ್ವೆ ನಂಬರ್ 95ರ ಜಾಗದ ವಿಚಾರವಾಗಿ ಹೋರಾಡಿದ ಕರವೇ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ಮೇಲೆ ದಾಖಲಿಸಿರುವಂತಹ ದೂರನ್ನು ಹಿಂಪಡೆಯಬೇಕೆಂದು ಪ್ರತಿಭಟನೆ ಮಾಡಿ ಮಾನ್ವಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರವೇ ತಾಲೂಕು ಅಧ್ಯಕ್ಷ ಸುಭಾನ್ ಬೇಗ್ ಮಾತನಾಡಿ, ಜಮೀನು ಸರ್ವೆ ನಂಬರ್ 95ರ ವಿಸ್ತೀರ್ಣ 5 ಎಕರೆ 38 ಗುಂಟೆ ಪೈಕಿ 4 ಎಕರೆ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆ ನಿರ್ಮಾಣ ಮಾಡಬೇಕು ಅಂತ ಒಪ್ಪಂದ ಮಾಡಿಕೊಂಡಿರುವುದು ಸರಿಯಲ್ಲ. ಈ ಜಾಗವು ಸಿರ್ವಾರ ಪಟ್ಟಣಕ್ಕೆ ಹೊಂದಿಕೊಂಡಿದ್ದು ಕೆರೆ ಮಾಡುವುದು ಸರಿಯಲ್ಲ. ಯಾಕಂದ್ರೆ ಸಿರ್ವಾರ ಪಟ್ಟಣಕ್ಕೆ ಸುಮಾರು 4 ಎಕರೆ ಕೆರೆ ಸಾಕಾಗುತ್ತಿಲ್ಲ. ಸರ್ಕಾರಕ್ಕೆ ಆಗುವ ನಷ್ಟವನ್ನ ಸಂಘ ಸಂಸ್ಥೆಗಳು ಪ್ರಶ್ನೆ ಮಾಡಲು ಹೋದರೆ ಅಧಿಕಾರಿಗಳು ಸಂಘಟನೆಕಾರರ ಮನವಿಯನ್ನ ಸ್ವೀಕರಿಸಿ ಸರಿಪಡಿಸದೆ ಏಕಾಏಕಿಯಾಗಿ ದೂರು ದಾಖಲಿಸುವುದು ಖಂಡನೀಯ. ಮನವಿಯನ್ನು ಸ್ವೀಕರಿಸಿದ 5 ದಿನಗಳಲ್ಲಿ ಸಿರ್ವಾರ ಠಾಣೆಯಲ್ಲಿ ಸಲ್ಲಿಸಿದ ದೂರನ್ನ ಹಿಂಪಡೆಯದೆ ಹೋದರೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಸಿದರು. ವರದಿ ಶಫೀಕ್ ಹುಸೇನ್, ಮಾನ್ವಿ. ಸಿರ್ವಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಿರ್ವಾರ ಗ್ರಾಮದ ಜಮೀನು ಸರ್ವೆ ನಂಬರ್ 95 ಜಾಗವನ್ನು ಉಳಿಸುವುದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರಾದಂಥ ಸಿರ್ವಾರ ಘಟಕದ ಅಧ್ಯಕ್ಷರಾದಂಥ ರಾಘವೇಂದ್ರ ಕಾಜನಗೌಡ ಇವರಿಗೆ ಅಲ್ಲಿ ಇರ್ತಕ್ಕಂಥ ಪುರುಷರ ಅಧ್ಯಕ್ಷರು ಕೇಸನ್ನು ಮಾಡಿದ್ದಾರೆ. ನ್ಯಾಯ ಕೇಳಲು ಹೋದಂತ ಒಂದು ಹೋರಾಟಗಾರರಿಗೆ ಕೇಸ್ ಮಾಡಿದ್ದು ಮೊದಲೇ ತಪ್ಪು. ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ಇದೇ ಸಿಗೋ ಶಿಕ್ಷೆ ನಮಗೆ. ಅಲ್ಲಿ ಮಾಡ್ತಕ್ಕಂಥ ಕೆರೆ ಜಮೀನು ಬಹಳ ಸಣ್ಣದಿದ್ದು ದೊಡ್ಡದು ಮಾಡಿ ಅಂತ ಕೇಳುವುದಕ್ಕೆ ಪುರಸಭೆ ಅಧ್ಯಕ್ಷರಾದಂಥ ಜಗ್ಲಿ ಅವರು ನಮ್ಮ ಕರ್ನಾಟಕ ಕ್ಷೇತ್ರದ ತಾಲೂಕು ಅಧ್ಯಕ್ಷರಾದಂಥ ರಾಘವೇಂದ್ರ ಕಾಜನಗೌಡ ಕೇಸ್ ಮಾಡಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿ ವಿನಂತಿ ಮಾಡಿಕೊಳ್ಳುತ್ತೇವೆ, ಈ ಕೇಸನ್ನು ಹಿಂಪಡೆಯಬೇಕು. ಇಲ್ಲದಂತೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ. ಇದು ನ್ಯಾಯಯುತ ಹೋರಾಟ, ಬಡವರ ಸಲ ಹೋರಾಟ, ಜನರ ಕುಡಿಯುವ ನೀರಿನ ಸಲ ಹೋರಾಟ ಮಾಡಿದ್ದು ಇದು ತಪ್ಪಲ್ಲ. ನ್ಯಾಯಯುತ ಹೋರಾಟಕ್ಕಾಗಿ ಕೇಸ್ ಮಾಡಿದ ತಪ್ಪು, ಅಪರಾಧ ಇದು. ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇವೆ ಜಿಲ್ಲಾಧಿಕಾರಿಗಳನ್ನು, ದಯವಿಟ್ಟು ಕೇಸನ್ನು ಹಿಂಪಡೆಯಬೇಕು. ಇಲ್ಲದಿದ್ದರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಕಾರ್ಯಾಧ್ಯಕ್ಷ ವೆಂಕಟೇಶ್ ಶಂಕ್ರಿ. ಅಲ್ಲಿ ಸಿರ್ವಾರ ಪಟ್ಟಣದಲ್ಲಿ 5 ಎಕರೆ 38 ಗುಂಟೆ ಕೆರೆ ಇದ್ದು ಅದನ್ನು 4 ಎಕರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ಒಪ್ಪಿಸ್ಯಾರ. ಅದನ್ನ 4 ಎಕರೆ ಕೆರೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಸಿರ್ವಾರ ಪಟ್ಟಣದಲ್ಲಿ 20,000 ಜನಸಂಖ್ಯೆ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ಇದ್ದಾರೆ. ಅದನ್ನ ಈ 20 ವರ್ಷದ ಮುಂದೆ 4 ಎಕರೆ ಕೆರೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ, ಅದನ್ನ ಬೇರೆ ಸ್ಥಳದಲ್ಲಿ ಅವಕಾಶ ಮಾಡಿಕೊಡುವಂತಂದ್ರೆ ಏನೋ ರಾಜಕೀಯ ಇಚ್ಛಾಶಕ್ತಿಯಿಂದ ನಮ್ಮ ಹೋರಾಟಗಾರರ ಮ್ಯಾಗ ಮುಖ್ಯಾಧಿಕಾರಿಗಳಾದಂಥ ತಿಮ್ಮಪ್ಪ ಜಗಲಿ ಅವರು ಕೇಸ್ ದೂರು ದಾಖಲಾಗಿದೆ. ಅದನ್ನ ಕೇಸ್ ನಾವು ಒಬ್ಬ ಪ್ರಜಾಪ್ರಭುತ್ವದ ಇವತ್ತು ನಾವು ನ್ಯಾಯ ಕೇಳಕ ಯಾರನ್ನಿಲ್ಲ ರೀ, ಪ್ರತಿಯೊಬ್ಬರು ಹೋಗಿ ನ್ಯಾಯ ಕೇಳಬಹುದು. ಅಂತವ್ರ ಮ್ಯಾಗ ಕೇಸ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಎಷ್ಟು ಮಟ್ಟಿಗೆ ಸರಿ, ರಾಜಕೀಯ ದುರ್ನರು ಇದ್ದರಷ್ಟೇ ಮಾತ್ರ ಮಾಡಕ್ ಸಾಧ್ಯ, ಬೇರೆ ಯಾರನ್ನ ನ್ಯಾಯಯುತವಾಗಿ ಕೇಳಕ ಅಧಿಕಾರ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.